ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಮ್ಮ ಏಳ್ಗೆಗೆ ಯಾವ್ಯಾವ ಗುರುಗಳಿಂದ ಏನೇನು ಪಾಠವನ್ನು ಕಲಿಬೇಕು ಅನ್ನೋದನ್ನು ಗಮನಿಸ್ತಾ ಬಂದ್ವಿ. ಹೀಗೆ 20 ಗುರುಗಳನ್ನು ಗಮನಿಸಿ ಆಯಿತು. 21ನೆಯ ಗುರು ಸರ್ಪ. ಏಕಾಚಾರ್ಯ ನಿಕೇತಃ ಸ್ಯಾದ ಪ್ರಮತ್ತೋ ಗುಹಾಶಯ ಅಲಕ್ಷ್ಯಮಾಣ ಆಚಾರೈರ್ ಮುನಿರೇಕೋಲ್ಪ ಭಾಷಣ. ಮುನಿಯಾದವನು ಸದಾಕಾಲ ಏಕಾಂಗಿಯಾಗಿರಬೇಕು. ನಂದು ಅನ್ನೋಂತಹ ಒಂದು ಮನೆಯನ್ನೂ ಸಹ ಅವನು ಹೊಂದಿರಬಾರ್ದು. ಸದಾಕಾಲ ಜಾಗರೂಕನಾಗಿರಬೇಕು. ಗುಹೆಗಳಲ್ಲಿ ವಾಸ ಮಾಡಬೇಕು. ನಡೆನುಡಿಗಳಿಂದ ತನ್ನ ಸ್ವಭಾವ ಬೇರೆ ಯಾರಿಗೂ ತಿಳಿಬಾರ್ದು, ಹಾಗೆ ಇರಬೇಕು. ಜೊತೆಗೆ ಮಿತಭಾಷಿಯಾಗಿರಬೇಕು ಅಂತ. ಅಂದರೆ ತನ್ನದು ಅನ್ನೋದು ಯಾವ ಒಂದು ಮೋಹವೂ ಅವನಿಗಿರಬಾರ್ದು. ಹಾಗೆ ತನ್ನ ಒಳಗೇನಿದೆ ಅಂದರೆ ಆತನ ಸ್ವಭಾವ ಹೀಗಿದೆ, ಆತನ ಗುಣ ಹೀಗಿದೆ, ಇದೂ ಸಹ ಬೇರೆಯವ್ರಿಗೆ ಗೊತ್ತಾಗದಂತೆ ಅಂದರೆ ತನ್ನನ್ನು ತಾನು ಹೆಚ್ಚು ಪ್ರಕಟಪಡಿಸಿಕೊಳ್ಳದಂತೆ ಇರಬೇಕು ಅಂತ. ಗೃಹಾರಂಭೋ ಅತಿ ದುಃಖಾಯ ವಿಫಲಶ್ಚ ಧ್ರುವಾತ್ಮನಃ ಸರ್ಪ ಪರಕೃತಂ ವೇಶ್ಯ ಪ್ರವಿಶ್ಯ ಸುಖಮೇದತೆ. ನಶ್ವರವಾದಂತಹ ಈ ದೇಹ ಇದು ಸ್ವಲ್ಪ ಕಾಲ ನೆಲೆಸಕ್ಕೆ ಮನೆಯನ್ನು ಕಟ್ಟೋದು, ಎಷ್ಟು ಶ್ರಮ ವಹಿಸಿ ಮನೆ ಕಟ್ಟೋದು ಅದು ಮಹತ್ತರವಾದಂತಹ ದುಃಖಕ್ಕೆ ಕಾರಣವಾಗುತ್ತೆ ಮತ್ತು ಅದು ನಿಷ್ಫಲನೂ ಆಗುತ್ತೆ. ಗೆದ್ದಲು ಹುಳುಗಳು ನಿರ್ಮಿಸಿದಂತಹ ಹುತ್ತಗಳಲ್ಲಿ ಹಾವು ವಾಸಿಸುವಂತೆ ಬೇರೆಯವ್ರು ಕಟ್ಟಿಸಿಟ್ಟಿರುವಂತಹ ಮನೆಗಳಲ್ಲಿ ವಾಸಿಸ್ತಾ ಹಾವಿನಂತೆ ಸುಖವಾಗಿರಬಹುದು. ಸರ್ಪದಿಂದ ಈ ಪಾಠ ಕಲಿಬೇಕು. ಅಂದರೆ ಅರ್ಥ, ಯಾರು ಸ್ವಂತ ಮನೆ ಕಟ್ಟಬಾರ್ದು, ಎಲ್ಲ ಬಾಡಿಗೆ ಮನೆಯಲ್ಲೇ ಇದು ಬಿಡಬೇಕು ಅಂತ ಲೌಕಿಕರಿಗೆ ಅಲ್ಲ. ನಾವೊಂದು ಮನೆ ಕಟ್ತೀವಿ ಅಂದರೆ ಎಷ್ಟು ವ್ಯಾಮೋಹವನ್ನು ಬೆಳೆಸ್ಕೋತೀವಿ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ದುಡಿದ ಬಹುಪಾಲನ್ನು ಒಂದು ಮನೆ ಕಟ್ಟೋದಕ್ಕೆ ವ್ಯಯಿಸ್ತೀವಿ. ಅಯ್ಯೋ ಇಷ್ಟು ಖರ್ಚು ಮಾಡಿ ಮನೆ ಕಟ್ಟಿದೆ, ಅಯ್ಯೋ ಇಷ್ಟು ಖರ್ಚು ಮಾಡಿ ಮನೆ ಕಟ್ಟಿದೆ. ಕಟ್ಟುವ ಹಂತದ ಪ್ರತಿ ಹಂತದಲ್ಲೂ ನೋವನ್ನು, ಕಷ್ಟವನ್ನು, ತಳಮಳವನ್ನು ಅನುಭವಿಸ್ತಾ ಇರ್ತೀವಿ. ಅನಂತರವೂ ಹೋಗಲಿ ನೆಮ್ಮದಿಯಾಗಿರ್ತೀವ. ಹಂಗೆ ಮಾಡಬೇಕು ಅಂದ್ಕೊಂಡೇ ಆಗಲಿಲ್ಲ, ಹಿಂಗೆ ಮಾಡಬೇಕು ಅಂದ್ಕೊಂಡೇ ಆಗಲಿಲ್ಲ, ನಾನು ಅಂದ್ಕೊಂಡಿದ್ದಂತೂ ಆಗಲಿಲ್ಲ, ಅಲ್ಲಿ ಮೋಸ ಹೋದೆ, ಇಲ್ಲಿ ಮೋಸ ಹೋದೆ, ಹೀಗೆ ಅನಂತರವೂ ನಾವು ಚಿಂತಿಸ್ತಾನೆ ಇರ್ತೀವಿ. ಹಾಗಾಗಿ ಈ ಲೌಕಿಕವಾದ ಚಿಂತೆಗಳಲ್ಲೇ ನಾವು ತೊಡಗಿದ್ರೆ ಆ ಪರಮಾತ್ಮನ ಚಿಂತೆ ಮಾಡೋದಾರು ಯಾವಾಗ? ಅದಕ್ಕಾಗಿ ಈ ಒಂದು ಕಷ್ಟಕ್ಕೆ ಸಿಕ್ಕಾಕೋಬೇಡಿ. ಅಂದರೆ ಆಮೇಲೆ ಕಟ್ಟದ ಮೇಲೆ ನಂದು, ನನ್ನ ಮನೆ, ನನ್ನ ಮನೆ, ನನ್ನ ಮನೆ, ಎಷ್ಟು ವ್ಯಾಮೋಹವನ್ನು ಇಟ್ಕೋತೀವಿ ಅದ್ರ ಬಗ್ಗೆ. ಆ ಮನೆಯ ಒಂದು ಅಂದ ಚಂದವನ್ನು ಬೇರೆಯವ್ರು ನೋಡಿ ಹೊಗಳ್ಬೇಕು, ಆ ಮನೆಗೆ ತಾನು ಎಷ್ಟು ಶ್ರಮ ವಹಿಸಿದೆ ಅಂತ ಮತ್ತೊಬ್ಬರ ಮುಂದೆ ಅದನ್ನ ವಿವರಿಸ್ಕೋಬೇಕು, ಬಣ್ಣಿಸ್ಕೋಬೇಕು, ನಾನು ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದೆ ಅಂತ. ಜೀವನವೆಲ್ಲ ಇದರಲ್ಲೇ ಕಳೆದು ಬಿಡ್ತೀವಿ. ಏನನ್ನ ಶಾಶ್ವತವಾದ ಸುಖ ಯಾವುದಿದೆಯೋ ಅದರ ಕಡೆಗೆ ಹೋಗೋದಕ್ಕೆ ನಮಗೆ ಮನಸ್ಸೇ ಬರೋದಿಲ್ಲ. ಈ ಒಂದು ಅಶಾಶ್ವತವಾದಂತಹ ಆಗಾಗ ಕ್ಷಣಿಕ ಸುಖವನ್ನು ಕೊಡುವಂತಹ ಇಂತಹ ವಿಷಯಗಳಲ್ಲೇ ನಾವು ನಮ್ಮನ್ನು ಸಂಪೂರ್ಣ ತೊಡಗಿಸ್ಕೊಂಡ್ಬಿಟ್ರೆ ಈ ಮನುಷ್ಯ ಜನ್ಮ ಪಡೆದು ನಾವು ಸಾರ್ಥಕತೆಯನ್ನು ಪಡ್ಕೊಳ್ಳೋದಾರು ಹೇಗೆ? ಹಾಗಾಗಿ ಇಂತಹ ವ್ಯಾಮೋಹಗಳಿಂದ ದೂರವಾಗಿ ಆ ಸರ್ಪದಂತೆ ಎಲ್ಲಿದೆಯೋ ಅಲ್ಲಿರ್ತೀನಿ, ಎಲ್ಲಿ ನನಗೆ ವಾಸಕ್ಕೆ ಅವಕಾಶ ಸಿಕ್ಕಿದೆಯೋ ಅಲ್ಲಿ ನಾನು ನೆಮ್ಮದಿಯಾಗಿರ್ತೀನಿ, ನನಗೆ ಎಷ್ಟು ಲಭ್ಯವಾಗಿದೆಯೋ ಅದರಲ್ಲಿ ನಾನು ಸಂತೃಪ್ತನಾಗಿರ್ತೀನಿ ಅನ್ನೋ ಭಾವನವನ್ನು ನಾವು ಇದರಿಂದ ಕಲಿಬೇಕು. 22ನೇದಾಗಿ ಜೇಡರ್ ಹುಳು. ಯಥೋರ್ಣನಾಭಿ ಹೃದಯಾಧೂರ್ಣಂ ಸಂತತ್ಯವಕ್ರತಃ ತಯಾ ವಿಹೃತ್ಯ ಭೂಯಾಸ್ತಾಂ ಗ್ರಸತ್ಯೇವಂ ಮಹೇಶ್ವರ. ಹೀಗೆ ಈ ಜೇಡರ್ ಹುಳು ತನ್ನೊಳಗಿಂದ ಹೊರಬಂದಂತಹ ಎಳೆಯನ್ನು ಬಾಯಿಂದ ಹರಡಿ ಬಲೆಯನ್ನು ಕಟ್ಟಿ ಆ ಬಲೆಯಲ್ಲೇ ತಾನು ಸ್ವೇಚ್ಛೆಯಿಂದ ವಿಹರಿಸ್ತಾ ಇದ್ದು ಕೊನೆಯಲ್ಲಿ ತಾನು ಕಟ್ಟಿದ ಬಲೆಯನ್ನೇ ನುಂಗ್ ಹಾಕತ್ತೋ ಅದೇ ರೀತಿ ಪರಮಾತ್ಮ ಸೃಷ್ಟಿ, ಸ್ಥಿತಿ, ಸಂಹಾರಗಳನ್ನು ನಡೆಸ್ತಾ ಇದ್ದಾನೆ. ನಾವು ಅನ್ನೋದು ಏನೂ ಇಲ್ಲ, ಎಲ್ಲವೂ ಸಹ ಆ ಪರಮಾತ್ಮಂದು. ಜೇಡರೊಳುವಿನ ಈ ದೃಷ್ಟಾಂತದಿಂದ ಆ ಪರಮಾತ್ಮನ ಮಾಯಾಕಲ್ಪಿತ ಜಗತ್ತಿನ ಸೃಷ್ಟಿಯಾದಿ ಕ್ರಿಯೆಗಳನ್ನು ನಾವು
ತಿಳ್ಕೋಬಹುದು. ಏಕೋ ನಾರಾಯಣೋ ದೇವ ಪೂರ್ವಸೃಷ್ಟಂ ಸ್ವಮಾಯಯ ಸಂಹೃತ್ಯ ಕಾಲಕಲಯ ಕಲ್ಪಾಂತ ಇದಮೇಶ್ವರ. ಅದ್ವಿತೀಯನಾದಂತಹ ನಾರಾಯಣ ತನ್ನ ಮಾಯೆಯಿಂದ ಹಿಂದೆ ಸೃಷ್ಟಿಸಲ್ಪಟ್ಟಿದ್ದಂತಹ ಈ ಜಗತ್ತನ್ನು ಕಲ್ಪಾಂತರದಲ್ಲಿ ತನ್ನ ಕಾಲಶಕ್ತಿಯಿಂದ ಲಯಗೊಳಿಸ್ತಾನೆ. ಆತನೇ ಸೃಷ್ಟಿ ಮಾಡ್ತಾನೆ. ಸಾಕು ಅಂತಾಗ ಕಾಲ ನಿಯಮಕ್ಕನುಗುಣವಾಗಿ ಆತನೇ ಅದನ್ನು ಸಂಹಾರವನ್ನು ಸಹ ಮಾಡ್ತಾನೆ. ಏಕ ಏವ ದ್ವಿತೀಯೋ ಭೂದಾತ್ಮಾಧಾರೋ ಖಿಲಾಶ್ರಯ ಕಾಲೇನಾತ್ಮಾನುಭಾವೇನ ಸಾಮ್ಯಂ ನೀತಾಸು ಶಕ್ತಿಷು ಸತ್ವಾದಿಷ್ಟಾದಿ ಪುರುಷ ಪ್ರಧಾನ ಪುರುಷೇಶ್ವರ. ಆ ಪರಮಾತ್ಮನ ಶಕ್ತಿ ರೂಪವಾದಂತಹ ಕಾಲದಿಂದಲೇ ಈ ತ್ರಿಗುಣಗಳು ಸಾಮ್ಯವನ್ನು ಪಡೆಯುತ್ತೆ. ಪ್ರಧಾನ ಅನ್ನಿಸ್ಕೊಂಡ್ವು. ಗುಣಸಾಮ್ಯ ಅನ್ನುವಂತಹ ಪ್ರಧಾನಕ್ಕೂ ಪ್ರಧಾನವೇ ಉಪಾಧಿಯಾಗಿರುವಂತಹ ಜೀವನಿಗೂ ಈಶ್ವರನಾಗಿ ಸಮಸ್ತಕ್ಕೂ ಆಶ್ರಯವಾದಂತಹ ಆ ಮೂಲ ಪುರುಷನು ಪ್ರಳಯ ಕಾಲದಲ್ಲಿ ಆತನೊಬ್ಬನೇ ಇದ್ದಿದ್ದು. ಉಳಿದೆಲ್ಲವನ್ನು ತಾನು ಸೃಷ್ಟಿ ಮಾಡಿದ್ದೇನೇನಿತ್ತು ಅದೆಲ್ಲವನ್ನು ಸಂಹಾರ ಮಾಡಿದ್ರು. ಅಂದರೆ ತನ್ನೊಳಗೆ ಅದನ್ನು ಅಡಗಿಸಿಕೊಂಡ್ರು. ಉಳಿದಿದ್ದು ಆತನೊಬ್ಬನೇ. ಪರಾವರಾಣಾಂ ಪರಮಾಸ್ತೆ ಕೈವಲ್ಯ ಸಂಹಿತಃ ಕೇವಲಾತ್ಮಾನುಭವಾನಂದ ಸಂದೋಹೋ ನಿರುಪಾಧಿಕ. ತಾನೊಬ್ಬನೇ ಆಗಿ ಪ್ರಕಾಶಿಸ್ತಾ ಇರುವಾಗ ಯಾವ ವಿಷಯಗಳ ಸಂಪರ್ಕವೂ ಇಲ್ಲದೆ ಸ್ವಪ್ರಕಾಶನಾಗಿ ಆನಂದಘನನಾಗಿ ಉಪಾಧಿರಹಿತನಾಗಿ ಉತ್ತಮವಾದಂತಹ ಆ ಬ್ರಹ್ಮಾದಿಗಳಿಗೂ ಮಧ್ಯಮರಾದಂತಹ ಮುಕ್ತರಿಗೂ ಪ್ರಾಪ್ಯನಾಗಿದ್ದು ಕೈವಲ್ಯ ಅಂತ ಅನ್ನಿಸ್ಕೋತಾನೆ. ನಾವು ಹೋಗಬೇಕಾದ ತಲುಪಬೇಕಾದ ಗುರಿ ಅದೊಂದು ಆ ಪರಂಧಾಮದ ಕಡೆಗೆ ನಾವು ತೆರಳಬೇಕು. ಕೇವಲಾತ್ಮಾನುಭಾವೇನ ಸ್ವಮಾಯಾಂ ತ್ರಿಗುಣಾತ್ಮಿಕಾಂ ಸಂಕ್ಷೋಭಯನ್ ಸೃಜತ್ಯಾದೋ ತಯಾ ಸೂತ್ರಮರಿಂದಮ. ತನ್ನ ಪ್ರಭಾವ ರೂಪವಾದಂತಹ ಕಾಲದಿಂದ ಸತ್ವಾದಿ ಗುಣರೂಪವಾದಂತಹ ತನ್ನ ಮಾಯೆಯನ್ನೇ ಕಲಕ್ತಾ ಅದೇ ಮಾಯೆಯಿಂದ ಕ್ರಿಯಾಶಕ್ತಿ ಪ್ರಧಾನವಾದಂತಹ ಮಹತ್ತತ್ವವನ್ನು ಆತ ಸೃಷ್ಟಿ ಮಾಡ್ತಾನೆ. ಕಾಲದಿಂದ ಮೊದಲು ಸೃಷ್ಟಿಯಾಗೋದು ಆ ಮಹತ್ತತ್ವ. ತಾಮಾಹುಸ್ತ್ರಿಗುಣ ವ್ಯಕ್ತಿಂ ಸೃಜಂತಿಂ ವಿಶ್ವತೋಮುಖಂ ಯಸ್ಮಿನ್ ಪ್ರೋತಮಿದಂ ವಿಶ್ವಂ ಏನ ಸಂಸರತೆ ಪುಮಾಂ. ಯಾವುದರಿಂದ ಹುಟ್ಟಿದ ಶರೀರದಿಂದ ಮನುಷ್ಯ ಈ ಸಂಸಾರದಲ್ಲಿ ಸಿಕ್ಕಾಕೊಂಡಿರ್ತಾನೋ, ಯಾವುದರಲ್ಲಿ ಈ ಸಮಸ್ತ ಜಗತ್ತೂ ಹಾಸು ಹೊಕ್ಕಾಗಿದೆಯೋ, ಯಾವುದು ಈ ಜಗತ್ತನ್ನು ಸೃಷ್ಟಿಸುತ್ತೋ ಅಂತಹ ಮಹತ್ತತ್ವವನ್ನು ಗುಣತ್ರಯಗಳ ಕಾರ್ಯ ಅಂತ ಹೇಳೋದು. ಅಂದರೆ ತ್ರಿಗುಣಾತ್ಮಕವಾದಂತಹ ಈ ಜಗತ್ತು ಪರಮಾತ್ಮನ ಸಂಕಲ್ಪದಿಂದ ಹುಟ್ಟಿದೆ. ಆತನಿಗೆ ಸಾಕು ಅನ್ನಿಸಿದಾಗ ಸಮಸ್ತ ಜಗತ್ತನ್ನು ಪುನಃ ತನ್ನೊಳಗೆ ಲಯಗೊಳಿಸ್ಕೊಳ್ತಾನೆ. ಯಾವಾಗ ತನಗೆ ಸೃಷ್ಟಿಯ ಒಂದು ಸಂಕಲ್ಪ ಉಂಟಾಗತ್ತೆ ಆಗ ಸೃಷ್ಟಿಯನ್ನು ಮಾಡ್ತಾನೆ. ಒಂದೊಂದೇ ತತ್ವಗಳನ್ನು ಸೃಷ್ಟಿ ಮಾಡಿ ಸಮಸ್ತ ಪ್ರಪಂಚದ ಸೃಷ್ಟಿಯಾಗತ್ತೆ. ಅದರಲ್ಲಿ 3 ಗುಣಗಳು ಹೊಂದಿರುತ್ತೆ. ಯಾವಾಗ ಸಾಕು ಅನಿಸತ್ತೆ ಆ ಎಲ್ಲವನ್ನು ಒಂದೊಂದಾಗಿ ತನ್ನೊಳಗೆ ಲಯಗೊಳಿಸ್ಕೊತಾನೆ. ಹಾಗಾಗಿ ನಾವು ತಿಳ್ಕೊಬೇಕಾದೇನೆಂದರೆ ಎಲ್ಲವೂ ಆ ಪರಮಾತ್ಮನಿಂದ ನಡೆಯುತ್ತೆ. ನಾನು ಮಾಡಿದೆ ನನ್ನಿಂದ ಅನ್ನೋದು ಏನೂ ಇಲ್ಲ. ಆ ಪರಮಾತ್ಮನೇ ತನ್ನ ಒಳಗಿನಿಂದಲೇ, ಅಂದರೆ ಅವ್ನಿಗೆ ಹೊರಗಿನ ಯಾವ ಬಾಹ್ಯ ವಸ್ತುಗಳು ಪರಿಕರಗಳು ಸಾಧನಗಳು ಏನೂ ಬೇಕಾಗಿಲ್ಲ. ಕೇವಲ ಅವನ ಸಂಕಲ್ಪದಿಂದ ತನ್ನೊಳಗಿನಿಂದಲೇ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ. ಪುನಃ ಎಲ್ಲವನ್ನು ತನ್ನೊಳಗೆ ಲಯಗೊಳಿಸ್ಕೊತಾನೆ. ಆತ ಆಡಿಸಿದಂತೆ ಆಡುವಂತಹ ಗೊಂಬೆಗಳಷ್ಟೇ ನಾವೆಲ್ಲ. 23ನೇದಾಗಿ ಕಣಜಧೂಳಿ. ಯತ್ರ ಯತ್ರ ಮನೋದೇಹಿ ಧಾರಯೇತ್ ಸಕಲಂ ಧಿಯ ಸ್ನೇಹ ದ್ವೇಷಾದ್ ಭಯಾದ್ವಾಪಿ ಯಾತಿ ತತ್ತತ್ ಸ್ವರೂಪತಾಂ. ಮನುಷ್ಯ ಸ್ನೇಹದಿಂದಲೇ ಆಗಲಿ, ಭಯದಿಂದನೇ ಆಗಲಿ, ದ್ವೇಷದಿಂದನೇ ಆಗಲಿ ತನ್ನ ಸಂಪೂರ್ಣವಾದಂತಹ ಮನಸ್ಸನ್ನು ಯಾವುದರಲ್ಲಿ ಕೇಂದ್ರೀಕರಿಸ್ತಾನೋ ಆತ ಅದೇ ಆಗಿಬಿಡ್ತಾನೆ. ಅದೇ ಸ್ವರೂಪವನ್ನೇ ಹೊಂದ್ತಾನೆ. ನಾವು ಹಲವಾರು ಪುರಾಣ ಕಥೆಗಳಲ್ಲಿ ನೋಡ್ತೀವಿ, ಪರಮಾತ್ಮನನ್ನು ದ್ವೇಷಿಸ್ತಾ ಇದ್ದಂತಹ ವ್ಯಕ್ತಿ ಆತನಿಂದಲೇ ಮರಣ ಹೋಗಿ ಆತನ ಸಾಯುಜ್ಯವನ್ನೇ ಪಡಿತಾನೆ. ಅಂದರೆ ಬದುಕಿರುವ ಅಷ್ಟು ಕಾಲವೂ ಆತ ದ್ವೇಷದಿಂದ ಆತನನ್ನೇ ಸ್ಮರಿಸ್ತಾ ಇರ್ತಾನೆ. ಹಾಗಾಗಿ ಆತನ ಒಂದು ಸಾನ್ನಿಧ್ಯವನ್ನು ಸಾಯುಜ್ಯವನ್ನು ಆತ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಇದುವೆ ಕೀಟ ಪೇಶಸ್ಕೃತಂ ಧ್ಯಾನತ್ಕುಡ್ಯಾಂ ತೇನ ಪ್ರವೇಶಿತಃ ಯಾತಿ ತತ್ಸಾತ್ಮತಾಂ ರಾಜನ್ ಪೂರ್ವರೂಪಮಸಂತ್ಯಜನ್. ಈ ಕಣಜಧೂಳು
ತನ್ನ ಆಹಾರಕ್ಕೆ ಅಂತ ಬೇರೆ ಯಾವುದೋ ಒಂದು ಹುಳುವನ್ನು ಕೀಟವನ್ನು ತಂದು ತನ್ನ ಗೂಡಲ್ಲಿಡುತ್ತೆ. ಆ ಕೀಟ ಭಯದಿಂದ ತನ್ನನ್ನು ತೊಗೊಂಬಂತೆಲ್ಲ ಕಣಜ ಅದನ್ನೇ ಧ್ಯಾನಿಸ್ತಾ ಕಡೆಗೆ ಆ ಕಣಜದ ತಾದಾತ್ಮ್ಯವನ್ನೇ ಹೊಂದಿಬಿಡುತ್ತೆ. ಅರೆ ತನ್ನ ಹಿಂದಿನ ರೂಪದಿಂದ ಅದೇ ದೇಹದಲ್ಲಿದ್ದರೂ, ದೇಹ ಏನು ಮಾರ್ಪಾಡಾಗಲ್ಲ, ದೇಹದಲ್ಲೇ ಇದ್ದರೂ ಕಣಜದ ತಾದಾತ್ಮ್ಯವನ್ನು ಪಡೆದು ಬಿಡುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ನಾವು ಸದಾ ಕಾಲ ಪರಮಾತ್ಮನ ಚಿಂತನೆಯಲ್ಲಿದ್ದರೆ ಪರಮಾತ್ಮನಲ್ಲಿ ನಾವು ತಾದಾತ್ಮ್ಯವನ್ನು ಹೊಂದ್ತೀವಿ. ಅದು ಬಿಟ್ಟು ಕೇವಲ ಲೌಕಿಕವಾದಂತಹ ಈ ಸುಖ ಭೋಗಗಳು, ಲೌಕಿಕವಾದಂತಹ ನಮ್ಮಂತೆ ಇರುವಂತಹ ಈ ಥರ ಮನುಷ್ಯರು, ಇವರ ವಿಷಯದಲ್ಲಿ ನಾವು ಅಧಿಕ ಪ್ರೀತಿ ಮೋಹ ಇವುಗಳನ್ನು ಬೆಳೆಸ್ಕೊಂಡ್ರೆ ನಾವು ಅವರಂತೆ ಆಗ್ತೀವಿ ಅಷ್ಟೇ. ಹಾಗಾಗಿ ಆಸರೆಯನ್ನು ಹಿಡಿಬೇಕಾದ್ರೆ ಭದ್ರವಾದ, ಎಂದೂ ನಮ್ಮನ್ನು ಕೈ ಬಿಡದಂತಹ ಆಸರೆಯನ್ನು ಹಿಡಿಬೇಕು. ಅದ್ಯಾವುದು ಅಂದರೆ ಪರಮಾತ್ಮ ಮಾತ್ರ, ಬೇರೆ ಯಾರೂ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು 24ನೆಯ ಕಡೆಯ ಗುರು ಯಾರು ಅಂದರೆ ನಮ್ಮದೇ ಶರೀರ. ನಮ್ಮದೇ ಶರೀರ. ಹೊರಗಿನ ಅನೇಕ ಶರೀರಗಳು ನಮಗೆ ಹೇಗೆ ಗುರುವಾಗಿ ಜ್ಞಾನವನ್ನು ನೀಡೋಕ್ಕೆ ಸಾಧ್ಯನೋ ಅದೇ ರೀತಿ ನಮ್ಮ ದೇಹನೂ ನಮಗೆ ಗುರುವಾಗಬಹುದು. ಅದರಿಂದಲೂ ನಾವು ಪಾಠವನ್ನು ಕಲಿಬೇಕು ಅಂತ ಅವಧೂತ ಇದ್ರ ಬಗ್ಗೆ ಹೇಳ್ತಾನೆ. ದೇಹೋ ಗುರುರ್ಮ ವಿರಕ್ತಿ ವಿವೇಕ ಹೇತು ಬಿಭ್ರತ್ ಸ್ಮ ಸತ್ವನಿಧನಂ ಸತತಾತ್ಕೃರ್ದರ್ಕಂ ತತ್ವಾನ್ಯನ್ಯೇನ ವಿಮೃಶಾಮಿ ಯಥಾ ತಥಾಪಿ ಪಾರಕ್ಯಮಿತ್ಯವಸಿತೋ ವಿಚರಾಮ್ಯ ಸಂಘ. ಈ ದೇಹವೋ ನನಗೆ ಗುರುವಾಗಿದೆ. ಈ ದೇಹ ನನಗೆ ವಿವೇಕ ಮತ್ತು ವೈರಾಗ್ಯದ ಶಿಕ್ಷಣವನ್ನು ನೀಡುತ್ತೆ. ಜೀವನ ಹಾಗೂ ಮರಣ ಎರಡು ಈ ದೇಹದ ಜೊತೆಗೆ ಆಗತ್ತೆ. ಈ ದೇಹ ದುಃಖಕ್ಕೆ ಕಾರಣ ಆಗಿರೋದರಿಂದ ವೈರಾಗ್ಯವನ್ನು ಬೋಧಿಸುತ್ತೆ. ಹಾಗೆ ತತ್ವಗಳನ್ನು ವಿಮರ್ಶಿಸಿ ತಿಳ್ಕೊಳ್ಳೋಕ್ಕೂ ಈ ದೇಹದಿಂದಲೇ ಸಾಧ್ಯ ಆಗೋದ್ರಿಂದ ಇದು ವಿವೇಕವನ್ನು ಬೋಧಿಸುತ್ತೆ. ಆದರೂ ಈ ದೇಹ ಪರಾಧೀನ ಆಗಿರೋದರಿಂದ ಇದರ ಮೇಲಿರುವಂತಹ ಅಭಿಮಾನವನ್ನು ನಾನು ತೊರೆದು ಅಸಂಗನಾಗಿ ಸಂಚರಿಸ್ತಾ ಇದ್ದೀನಿ ಅಂತ ಅವಧೂತನ ಒಂದು ಮಾತು. ಈ ದೇಹ ಸುಖವನ್ನು ಅನುಭವಿಸುತ್ತೆ, ತಾತ್ಕಾಲಿಕವಾದಂತಹ ನಶ್ವರವಾದಂತಹ. ಹಾಗೆ ಆ ದೇಹ ಅನುಭವಿಸುವಂತಹ ದುಃಖ, ನೋವು, ಸಂಕಟಗಳನ್ನು ಕಾಣ್ತಾ ಇರ್ತೀವಿ. ಮನುಷ್ಯ ದೇಹ ಬಂದಿರೋದ್ರಿಂದಲೇ ನಮಗೆ ತತ್ವಜಿಜ್ಞಾಸೆ ಮಾಡುವಂತಹ ಅವಕಾಶ. ಅದಕ್ಕಾಗೆ ದಾಸರು ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು, ಅದು ಹಾಳು ಮಾಡಬೇಡಿರೋ ಹುಚ್ಚಪ್ಪಗಳಿರ ಅಂತ. ಸಿಕ್ಕಿದೆ ಮಾನವ ಜನ್ಮ, ನಮಗೆ ಸಿಕ್ಕಿರೋದನ್ನ ನಾವು ಸಾರ್ಥಕತೆಯಿಂದ ಬಳಸ್ಕೊಂಡಿದ್ದರೆ ಆದರೆ ನಮ್ಮ ದೇಹವನ್ನು ನಾವು ಗುರುವಾಗಿ ಭಾವಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸಿದ್ದೇ ಆದರೆ ನಾವು ಆ ಪರತತ್ವದ ಕಡೆಗೆ ಸಾಗಬಹುದು. ಜಾಯಾತ್ಮಜಾರ್ಥ ಪಶುಭೃತ್ಯ ಗೃಹಾಪವರ್ಗಾನ್ ಪೃಷ್ಣಾತಿ ಯತ್ಪ್ರಿಯ ಚಿಕೀರ್ಷಯಾ ವಿತನ್ವನ್ ಸ್ವಾಂತೆ ಸಕೃಚ್ಛ್ರಮವರುದ್ಧಧನಃ ಸದೇಹ ಸೃಷ್ಟ್ಯಾಸ್ಯ ಬೀಜಮಿವ ಸೀದತಿ ವೃಕ್ಷಧರ್ಮ. ಮನುಷ್ಯರು ಯಾವ ಶರೀರದ ಮೇಲೆ ಪ್ರೀತಿಯನ್ನಿಟ್ಟು ಅದರ ಪೋಷಣೆಗಾಗಿ ಪತ್ನಿ, ಮಕ್ಕಳು, ದನ, ಪಶು, ಭೃತ್ಯರು, ಮನೆ, ಆಪ್ತವರ್ಗ ಹೀಗೆ ಎಲ್ಲವನ್ನ ಗಳಿಸಿ ಕಾಪಾಡ್ಕೋತಾರೋ, ಕಷ್ಟಪಟ್ಟು ಹಣ ಸಂಪಾದನೆಯನ್ನು ಮಾಡ್ತಾರೋ ಅಂತಹ ಅತಿ ಪ್ರಿಯವಾದ ಈ ಶರೀರ ಮತ್ತೊಂದು ವೃಕ್ಷವನ್ನು ಬೆಳೆಸೋಕ್ಕೆ ತಾನು ಬೀಜವನ್ನು ನೀಡಿ ನಾಶ ಹೊಂದುವ ವೃಕ್ಷದಂತೆ ದೇಹಾಂತರಕ್ಕೆ ಬೀಜಭೂತವಾದಂತಹ ಕರ್ಮಫಲಗಳನ್ನು ಸಂಪಾದಿಸಿ ತಾನು ನಾಶ ಹೊಂದತ್ತೆ. ಪಂಚೇಂದ್ರಿಯಗಳು ಮನಸ್ಸನ್ನು ವಿಷಯ ಸುಖಗಳ ಕಡೆಗೆ ಸೆಳೆದು ಆತನ ವಿವೇಚನೆಯನ್ನೇ ಕಳೆದುಬಿಡುತ್ತೆ. ಈ ನಶ್ವರವಾದಂತಹ ಶರೀರ ಸುಖಕ್ಕಾಗಿ ಶಾಶ್ವತ ಆನಂದವನ್ನು ಉಂಟು ಮಾಡುವಂತಹ ಆತ್ಮಚಿಂತನೆಯ ಕಡೆಗೆ ಆತನ ಮನಸ್ಸು ಹೋಗೋದೇ ಇಲ್ಲ, ಇಲ್ಲೇ ಸುತ್ತಾಡ್ತಾ ಇರುತ್ತೆ. ಹಾಗಾಗಿ ಆ ಪುನರ್ಜನ್ಮದ ಸುಳಿಯಲ್ಲೇ ನಾವು ಸುತ್ತಾಡ್ತಾನೇ ಇರಬೇಕು ಆ ಸಂಸಾರ ಸಾಗರದಲ್ಲಿ. ಸೃಷ್ಟ್ಯಾ ಪುರಾಣಿ ವಿವಿಧಾನ್ಯ ಜಯಾತ್ಮಶಕ್ತ್ಯಾ ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾಂ ತೈಸ್ತೈರತುಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮಾವಲೋಕಧಿಷಣಂ ಮುದಮಾಪದೇವ. ಪರಮಾತ್ಮ ಅವನ ಒಂದು ಅಪರಿಮಿತವಾದಂತಹ ಶಕ್ತಿಯಿಂದ, ತನ್ನ ಆತ್ಮಶಕ್ತಿಯಿಂದ ಗಿಡ, ಮರ, ಸರ್ಪಗಳನ್ನು, ಪಶು ಪಕ್ಷಿಗಳನ್ನು, ಅನೇಕ ವಿಧವಾದಂತಹ ಕೀಟಗಳನ್ನು, ಮೀನು ಮೊದಲಾದಂತಹ ಈ ರೀತಿ ಅನೇಕ ಶರೀರಗಳನ್ನು ಸೃಷ್ಟಿ ಮಾಡ್ದ. ಆದರೆ ಇದನ್ನೆಲ್ಲ ನೋಡಿದ್ರೂ ಆ ದೇವನಿಗೆ ಸಂತೋಷ ಉಂಟಾಗಲಿಲ್ಲ. ಇದು ಯಾವುದೂ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಸಾಧನವಾಗೋದಿಲ್ಲ. ಹಾಗಾಗಿ ಅನಂತರ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಅನುಕೂಲವಾದಂತಹ ಬುದ್ಧಿಯುಳ್ಳ
ಮನುಷ್ಯನನ್ನು ಸೃಷ್ಟಿಸ್ದ. ಆಗ ಪರಮಾತ್ಮನಿಗೆ ಆನಂದ ಅಂತ. ಅಂದರೆ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಅವಕಾಶ ನೀಡುವಂತಹ ಒಂದು ಯೋಗ್ಯವಾದ ದೇಹ ಅದು ಮನುಷ್ಯ ದೇಹ. ಅದು ಪ್ರಾಪ್ತವಾದಾಗ ಆ ದಿಕ್ಕಿನೆಡೆ ನಾವು ಸಾಗೋದೇ ನಮ್ಮ ಜನ್ಮವನ್ನು ನಾವು ಸಾರ್ಥಕಪಡಿಸ್ಕೊಳ್ಳುವಂತಹ ರೀತಿ. ಲಬ್ಧ್ವಾ ಸುದುರ್ಲಭಮಿದಂ ಬಹು ಸಂಭವಾಂತೆ ಮಾನುಷ್ಯಮರ್ಥದ ನಿತ್ಯಮಪೀಹ ಧೀರಃ ತೂರ್ಣಂ ಯತೇತ ನ ಪತೇದನು ಮೃತ್ಯು ಯಾವತ್ ನಿಶ್ರೇಯಸಾಯ ವಿಷಯ ಖಲು ಸರ್ವತಃ ಸ್ಯಾತ್. ಅನೇಕ ಜನ್ಮಗಳ ನಂತರ ಯಾವುದೋ ಒಂದು ಪುರುಷಾರ್ಥ ಫಲ ಪ್ರದಾಯಕವಾದಂತಹ ದುರ್ಲಭವಾದಂತಹ ಈ ಮನುಷ್ಯ ಜನ್ಮವನ್ನು ಪಡೆದಂತಹ ಧೀರ ಈ ಶರೀರ ನಾಶವಾಗುವ ಮೊದಲು ಆತ ಮೋಕ್ಷ ಪ್ರಾಪ್ತಿಗಾಗಿ ಪ್ರಯತ್ನಿಸಬೇಕು. ಇಂತಹ ವಿಶೇಷವಾದಂತಹ ಮನುಷ್ಯ ಜನ್ಮ ಪ್ರಾಪ್ತವಾದಾಗಲೂ ಕೇವಲ ವಿಷಯ ಸುಖಗಳಿಗಾಗಿ ಹಂಬಲಿಸಬಾರ್ದು. ಇಂತಹ ನಶ್ವರವಾದ ಸುಖಗಳು ಎಲ್ಲ ಶರೀರಧಾರಿಗಳಿಗೂ ಸುಲಭವಾಗಿ ಸಿಗುತ್ತೆ. ಶರೀರ ಸಿಕ್ಕಿದೆ, ಹುಟ್ಟಿತು, ಬೆಳೀತು, ಒಂದು ದಿವಸ ಅದು ನಾಶವೂ ಆಗುತ್ತೆ. ಆ ಮಧ್ಯದ ಅವಧಿಯಲ್ಲಿ ನಾವು ಈ ಶರೀರವನ್ನು ಹೇಗೆ ದುಡಿಸ್ಕೋತೀವಿ, ಹೇಗೆ ಅದನ್ನು ಸಾರ್ಥಕಪಡಿಸ್ಕೋತೀವಿ ಅನ್ನೋದು ಮುಖ್ಯ. ಶರೀರ ಇದೆ, ನನಗೆ ಆರೋಗ್ಯ ಇದೆ, ಆಯುಷ್ ಇದೆ, ಬೇಕಾದಷ್ಟು ಹಣ ಸಂಪತ್ತಿದೆ, ಅಧಿಕಾರ ಇದೆ ಅಂತ ಆ ಅಮಲಿನಲ್ಲಿ ನಾವು ತೇಲಿ ಹೋದರೆ ಲೌಕಿಕವಾದಂತಹ ಯಾವುದೋ ಸಣ್ಣ ಪುಟ್ಟ ಸುಖ ಭೋಗಗಳನ್ನು ಅನುಭವಿಸ್ಬೋದು. ಆದರೆ ಅದೇ ಸುಖಗಳು ನಮ್ಮ ದುಃಖಕ್ಕೂ ಕಾರಣವಾಗತ್ತೆ. ಸುಖ ಬಂದಾಗ ಹಿಗ್ಗಿ ಹೋಗ್ತೀವಿ, ದುಃಖ ಬಂದಾಗ ಅಷ್ಟೇ ನಾವು ಕೆಳಗೆ ಬೀಳ್ತೀವಿ. ಈ ಸುಖ ದುಃಖ ಎರಡೂ ಇರಬಾರ್ದು. ಅಂದರೆ ಶಾಶ್ವತವಾದಂತಹ ಆನಂದ ಸಿಗಬೇಕು. ಕ್ಷಣಿಕವಾದಂತಹ ಸುಖ ಬೇಡ, ಶಾಶ್ವತವಾದದ್ದು. ಆದರೆ ಮತ್ತೆ ಮತ್ತೆ ಪುನರ್ಜನ್ಮದ ಸುಳಿಗೆ ಸಿಕ್ಕಾಕೊಳ್ಳದೇ ಇರೋ ರೀತಿಯಲ್ಲಿ ಏನು ಮಾಡಬೇಕು ನಾವು? ಹಾಗೆ ಮಾಡಬೇಕಾದ್ರೆ ಈ ಶರೀರ ಇರುವಾಗ, ಇದು ಸುದೃಢವಾಗಿರುವಾಗಲೇ ಮಾಡಬೇಕು. ಅಯ್ಯೋ ವಯಸ್ಸಾದ್ಮೇಲೆ ನೋಡ್ಕೊಳ್ಳೋಣ, ಆತ್ಮಚಿಂತನೆನ ಅಧ್ಯಾತ್ಮ ಚಿಂತನೆನ ಅವೆಲ್ಲ 70 ವರ್ಷ ಆದಮೇಲೆ ಅಲ್ಲ. ಆಗ ನಮ್ಮ ಶರೀರವನ್ನು ಒಂದು ಕಡೆ ಕೂಡ್ಸೋಕ್ಕೆ ಆಗಲ್ಲ. ಧ್ಯಾನ ಎಲ್ಲಿ ಮಾಡೋಕ್ಕೆ ಸಾಧ್ಯ? ಯಾವಾಗ ಶರೀರ ಸುದೃಢವಾಗಿರುತ್ತೋ, ಯಾವಾಗ ಬುದ್ಧಿ ತನ್ನ ಹತೋಟಿಯಲ್ಲಿರುತ್ತೋ, ಯಾವಾಗ ಮನಸ್ಸನ್ನು ನಿಗ್ರಹಿಸಬಲ್ಲಂತಹ ಸಾಮರ್ಥ್ಯ ಇರುತ್ತೋ ಆಗಲೇ ನಾವು ನಮ್ಮ ಬದುಕನ್ನು ಮೇಲ್ಮಟ್ಟಕ್ಕೆ ಕರ್ಕೊಂಡೋಗೋ ಪ್ರಯತ್ನವನ್ನು ಮಾಡಬೇಕು. ಆಗ ನಾವು ತತ್ವಚಿಂತನೆಯನ್ನು ಮಾಡಬೇಕು, ಆಗ ಸಾಧನೆಯನ್ನು ಮಾಡಬೇಕು. ಎಷ್ಟೇ ಕಷ್ಟವಾದ ಸಾಧನೆಯಾದರೂ ನಮ್ಮ ತಾರುಣ್ಯದಲ್ಲೇ ನಾವು ಮಾಡಿದ್ರೆ ಅದು ನಮಗೆ ಸುಲಭವಾಗುತ್ತೆ. ವಯಸ್ಸಾದ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಶರೀರ ಈ ಸಿಕ್ಕಿದೆ, ನಶ್ವರವಾದಂತಹ ಈ ಶರೀರವನ್ನು ನಾನು ಸದುಪಯೋಗ ಪಡಿಸ್ಕೊಳ್ಳೋಣ ಅನ್ನೋಂತಹ ಬುದ್ಧಿಯನ್ನು ಪಡೆದ್ರೆ ಶರೀರವೇ ನಮಗೆ ದೊಡ್ಡ ಗುರುವಾಗುತ್ತೆ. ಹೀಗೆ ಇಷ್ಟನ್ನು ಅವಧೂತ ತಿಳಿಸ್ದ. ಅನಂತರ ಕಡೆಯಲ್ಲಿ ಯದು ಮಹಾರಾಜನಿಗೆ ಹೇಳ್ತಾನೆ, ಈ ರೀತಿಯ ಅರಿತಂತಹ ನಾನು ವೈರಾಗ್ಯವನ್ನು ಜ್ಞಾನವನ್ನು ಪಡ್ಕೊಂಡು ಆತ್ಮನಿಷ್ಠನಾಗಿ ಅಹಂಕಾರ ರಹಿತನಾಗಿ ಈ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದೀನಿ. ಯಾವುದೋ ಒಬ್ಬ ಗುರುವಿನಿಂದ ಪಡ್ಕೊಂಡಂತಹ ಜ್ಞಾನ ಯಾವತ್ತೂ ಪರಿಪೂರ್ಣ ಆಗಲ್ಲ. ಹಾಗಾಗಿ ಪ್ರಕೃತಿಯಿಂದ ನಾವು ಹಲವಾರು ರೀತಿಯಲ್ಲಿ ಜ್ಞಾನ ಸಂಪಾದಿಸಬೇಕು. ಈ ರೀತಿ ಉಪದೇಶ ಮಾಡಿದ ಆ ಅವಧೂತನಿಗೆ ಯದು ಮಹಾರಾಜ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾನೆ. ಅವಧೂತ ತನ್ನಿಚ್ಛೆಯಂತೆ ಮುಂದೆ ತೆರಳ್ತಾನೆ. ವಿದ್ಯೆ ಅಂದರೆ, ಜ್ಞಾನ ಅಂದರೆ ನಾವು ಯಾವುದೋ ಕೆಲವು ಪುಸ್ತಕಗಳನ್ನು ಓದೋದು ಅಥವಾ ಕೆಲವು ಉಪದೇಶಗಳನ್ನು ಕೇಳೋದು ಅಷ್ಟೇ ಅಲ್ಲ. ಏನನ್ನು ಪಡೀತೀವಿ, ಏನು ಜ್ಞಾನವನ್ನು ನಾವು ಸ್ವೀಕರಿಸಿದ್ದೀವಿ, ಅದನ್ನು ಹೇಗೆ ನಾವು ಅನುಷ್ಠಾನಕ್ಕೆ ತರೋದು ಅನ್ನೋದ್ರ ಕಡೆಗೆ ನಮ್ಮ ಚಿಂತನೆ ಇರಬೇಕು. ಪ್ರಕೃತಿ ಹಲವಾರು ರೀತಿಯಲ್ಲಿ ನಮಗೆ ಪಾಠ ಹೇಳುತ್ತೆ. ಆ ಪ್ರಕೃತಿಯ ಒಂದೊಂದು ಕಣದಿಂದಲೂ ನಾವು ಕಲ್ತ್ಕೋಬೇಕಾದಿರುತ್ತೆ. ನಾನು ಮನುಷ್ಯ, ಕ್ರಿಮಿಕೀಟಗಳಿಂದ ನಾವೇನು ಕಲಿಯೋದು ಅನ್ನೋದಿಲ್ಲ. ಕ್ರಿಮಿಕೀಟಗಳು, ಪಶು ಪಕ್ಷಿ ಮೃಗಗಳೂ ನಮಗೆ ಹೇಗೆ ಪಾಠವನ್ನು ಕಲಿಸಬಲ್ಲದು, ಕಲಿಯುವ ಮನಸ್ಸಿದ್ರೆ ಅನ್ನೋದನ್ನು ಈ ಅವಧೂತ ಗೀತೆ ತಿಳಿಸುತ್ತೆ. ಈ ರೀತಿಯಾದಂತಹ ಹಲವಾರು ಮಾರ್ಗದರ್ಶನಗಳನ್ನು ನಮಗೆ ಭಾಗವತ ಕೊಡ್ತಾ ಹೋಗುತ್ತೆ. ಹಾಗೆ ಇಂತಹ ಭಾಗವತದಲ್ಲಿ ಅಡಗಿರುವಂತಹ, ಭಾಗವತವೇ ಒಂದು ದೊಡ್ಡ ಅನರ್ಘ್ಯ ರತ್ನ, ಅದರೊಳಗೆ ಅಡಗಿರುವಂತಹ ಇನ್ನೂ ವಿಶಿಷ್ಟವಾದಂತಹ ರತ್ನಗಳು ಇವುಗಳನ್ನು ತಿಳ್ಕೊತಾ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವ ಕಡೆಗೆ ಆ ನಿಟ್ಟಿನಲ್ಲಿ ನಮ್ಮ ಯೋಚನೆ ಮುಂದುವರಿಸೋಣ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। ॐ सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ॐ शान्ति शान्ति शान्तिः।